ನಥುಲಾ ಪಾಸ್ ಕಡೆಗೆ ನನ್ನ ಈ ಪ್ರಯಾಣ ಗ್ಯಾಂಗ್ಟಾಕ್ನಿಂದ ಸ್ಟಾರ್ಟ್ ಆಯಿತು. ಇನ್ನು ಈ ಟ್ರಿಪ್ಗೆ ನಮಗೆ ಪರ್ಮಿಟ್ಸ್ ಬೇಕಾಗತ್ತೆ. ಇನ್ನು ನಾನು ಈ ಟ್ರಿಪ್ನ ಮಾಡ್ತಿರೋದು eTripTour.in ಅವ್ರ ಜೊತೆಗೆ. ನನ್ನ ಹಿಂದಿನ ವಿಡಿಯೋ ನಾರ್ತ್ ಸಿಕ್ಕಿಂ ವಿಡಿಯೋನಲ್ಲಿ ಡೀಟೇಲ್ಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ನೋಡೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ನಥುಲಾಗೂ ಹೋಗೋಕ್ಕೂ ಮುಂಚೆ ಇಲ್ಲಿ ಒಂಚೂರು ಸ್ಟಾಪ್ ಮಾಡಿದ್ದಾರೆ. ಚಳಿಗೆ ಏನು ಮಾತಾಡ್ತಾ ಇದ್ದೀನೋ ಗೊತ್ತಿಲ್ಲ. ಇಲ್ಲಿ ನಮಗೆ ಬೇಕಂದರೆ ಎಕ್ಸ್ಟ್ರಾ ಜಾಕೆಟು ಮತ್ತು ಬೂಟ್ಸು, ಗ್ಲೌಸು ಅದೆಲ್ಲ ತೊಗೋಬೋದು. ಸೊ ಇಲ್ಲಿಂದ ರೆಂಟಿಗೆ ತೊಗೊಂಡು ಮುಂದೆ ನಥುಲಾಗೆ ಹೋಗ್ಬೋದು. ಸೊ ಏನಾದರೂ ತಿನ್ನಬೇಕಂದ್ರೂ ಕೂಡ ಇಲ್ಲೇ ಲಾಸ್ಟ್ ಅವೈಲಬಲ್ಲು. ಸೊ ಅದಕ್ಕೆ ತಿನ್ಕೊಂಡು ಎಲ್ಲರೂ ರೆಡಿ ಆದರೂ ಇವಾಗ ಹೊರಡ್ತಾ ಇದ್ದೀವಿ. ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟಿದೆ ನೋಡಿ, ಸಿಕ್ಕಾಬಟ್ಟೆ ಫಾಗ್ ಮುಚ್ಕೊಂಡು. ಇನ್ನು ದಾರಿಯುದ್ದಕ್ಕೂ ಆಳವಾದ ಕಣಿವೆಗಳು, ಹರಿಯುವ ನೀರು ಮತ್ತು ಲ್ಯಾಂಡ್ಸ್ಕೇಪ್ ಅಂತೂ ಪೂರ್ತಿಯಾಗಿ ಗ್ರೀನರಿಯಿಂದ ಕವರ್ ಆಗೋಗಿದೆ. ಅದು ಕೂಡ ಡಿಪೆಂಡ್ ಆಗುತ್ತೆ, ನೀವೇನಾದರೂ ವಿಂಟರ್ ಟೈಮಲ್ಲಿ ಬಂದರೆ ಇಲ್ಲಿ ಪೂರ್ತಿಯಾಗಿ ಸ್ನೋ ಕವರ್ಡ್ ಮೌಂಟನ್ಸ್ನ ನೋಡ್ಬೋದು. ಎತ್ತರ ಹೆಚ್ಚಾದಂತೆ ಈ ರೋಡ್ಗಳಂತೂ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸಮತಟ್ಟಾದ ರೋಡ್ಗಳಿಂದ ಕಂಪ್ಲೀಟ್ ಆಗಿ ಪರ್ವತಗಳ ದಾರಿಗಳು ಮತ್ತೆ ಹೇರ್ ಪಿನ್ ಬೆಂಡ್ಸ್ಗಳನ್ನ ನಾವು ಪಾಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಥುಲಾ ಪಾಸ್ ಹತ್ತಿರ ರೀಚ್ ಆಗ್ತಾ ಇದ್ದಂತೆಯೇ ಗಾಳಿ ತುಂಬ ತಿನ್ನಾಗೋಗುತ್ತೆ, ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ, ತುಂಬ ಚಳಿ ಆಗುತ್ತೆ. ಸೊ ನೀವು ಆದಷ್ಟು ಲೇಯರಿಂಗ್ನಲ್ಲಿರಬೇಕಾಗತ್ತೆ. ಸುಮಾರು 14,140 ಅಡಿ ಎತ್ತರದಲ್ಲಿ ಇರುವ ನಥುಲಾ ಪಾಸ್ ಭಾರತ ಚೀನಾ ಗಡಿಯಲ್ಲಿದ್ದು ಹಿಂದೆ ಸಿಲ್ಕ್ ರೂಟ್ನ ಭಾಗವಾಗಿತ್ತು. ಈ ದಾರಿಯ ಮೂಲಕ ವ್ಯಾಪಾರಿಗಳು ರೇಷ್ಮೆ, ವೂಲ್ ಮತ್ತು ಸ್ಪೈಸಸ್ಗಳನ್ನು ಹಿಮಾಲಯಗಳ ಮೂಲಕ ಸಾಗಿಸುತ್ತಿದ್ದರು. ಭಾರತದ ಸ್ವಾತಂತ್ರ್ಯದ ನಂತರ ನಥುಲಾ ಪಾಸ್ ಒಂದು ಸೆನ್ಸಿಟಿವ್ ಬಾರ್ಡರ್ ಏರಿಯಾ ಆಗಿತ್ತು. 1962ರ ಭಾರತ ಚೀನಾ ಸಂಘರ್ಷದ ನಂತರ ನಾಗರಿಕರು ಮತ್ತು ವ್ಯಾಪಾರಕ್ಕೆ ಈ ದಾರಿಯನ್ನು ಹಲವು ದಶಕಗಳ ಕಾಲ ಮುಚ್ಚಲಾಯಿತು. ಮತ್ತೆ 2006ರಲ್ಲಿ ಭಾರತ ಚೀನಾದ ನಡುವಿನ ಲಿಮಿಟೆಡ್ ಬಾರ್ಡರ್ ಟ್ರೇಡ್ಗಾಗಿ ಮತ್ತೆ ನಥುಲಾ ಪಾಸ್ನ ರಿಓಪನ್ ಮಾಡಲಾಯಿತು. ಇಂಥ ಕೊರೆಯೋ ಚಳಿನಲ್ಲಿ ಇವತ್ತಿಗೂ ನಮ್ಮ ಇಂಡಿಯನ್ ಆರ್ಮಿ ಆಕ್ಟಿವ್ ಆಗಿ ಬಾರ್ಡರ್ನ ಪ್ರೊಟೆಕ್ಟ್ ಮಾಡ್ತಿದೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಾಬಾ ಹರ್ಭಜನ್ ಸಿಂಗ್ ರವರ ದೇವಸ್ಥಾನ. ಬಾಬಾ ಹರ್ಭಜನ್ ಸಿಂಗ್ ಅವರು 1960ರ ದಶಕದಲ್ಲಿ ನಥುಲಾ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ ಭಾರತೀಯ ಸೇನೆಯ ಯೋಧರಾಗಿದ್ದರು. 1968ರಲ್ಲಿ ಅವರ ನಿಧನವಾಯಿತು. ಅದರ ನಂತರವೂ ಅವರು ಯೋಧರನ್ನ ರಕ್ಷಿಸುತ್ತಾರೆ ಎಂಬ ನಂಬಿಕೆ ಇಲ್ಲಿದೆ. ಅವರ ಸ್ಮರಣಾರ್ಥಕವಾಗಿ ಬಾಬಾ ಹರ್ಭಜನ್ ಸಿಂಗ್ ದೇವಾಲಯ ಎಂದು ನಿರ್ಮಿಸಲಾಗಿದೆ. ಇದು ನಂಬಿಕೆ ಮತ್ತು ಗೌರವ ಸಂಕೇತವಾಗಿ ನಿಂತಿದೆ. ಸುಂದರವಾದ ಹೈ ಆಲ್ಟಿಟ್ಯೂಡ್ನ ಗ್ಲೇಷಿಯರ್ ಲೇಕ್ ಆದ ಚಂಗು ಲೇಕ್ ಅಥವಾ
ಸಾಮ್ಗೋ ಲೇಕ್ ಎಂದು ಕರೆಸಿಕೊಳ್ಳುವಂತಹ ಈ ಸುಂದರ ಸರೋವರಕ್ಕೆ ನಮ್ಮ ನೆಕ್ಸ್ಟ್ ಪಯಣ. ಸುಮಾರು 12,300 ಅಡಿ ಎತ್ತರದಲ್ಲಿ ಇರುವ ಈ ಸರೋವರ ಋತು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಬಣ್ಣಗಳನ್ನು ಬದಲಿಸುತ್ತದೆ. ಹಿಮಚ್ಛಾದಿತ ಪರ್ವತಗಳಿಂದ ಆವರಿತವಾಗಿರುವ ಚಂಗು ಸರೋವರವನ್ನು ಸ್ಥಳೀಯರು ಪವಿತ್ರವೆಂದು ನಂಬುತ್ತಾರೆ. ನಾನು ಚಂಗು ಲೇಕ್ ಹತ್ರ, ಇದನ್ನು ಥಾಮ್ಸೋ ಲೇಕ್ ಅಂತಲೂ ಕರೀತಾರೆ. ನಾನು ಹಿಂದೆಗಡೆ ಅಲ್ಲಿ ಬೋರ್ಡ್ ನೋಡ್ಬೋದು, ಥಾಮ್ಸೋ ಲೇಕ್ ಅಂತ ಇದು. ಇದನ್ನು ಚಂಗು ಲೇಕ್ ಅಂತ ಕೂಡ ಕರೀತಾರೆ. ಇಷ್ಟೊತ್ತು ಫುಲ್ ಮಳೆ ಬರ್ತಿತ್ತು, ಸಡನ್ನಾಗಿ ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಯಿತು ಒಂಚೂರು. ನಾನಂತೂ ಮೇಲ್ಗಡೆ ಒಂದು ಲೇಯರು, ಒಳಗಡೆ ಒಂದು ಲೇಯರು, ಅದರೊಳಗಡೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ನಿಜವಾಗ್ಲೂ. ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಅಂತಲೇ ಹೇಳ್ಬೋದು. ನತ್ತೋಲೋನಲ್ಲಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದರು, ಇಲ್ಲೊಂಚೂರು ಕಮ್ಮಿ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆದರೆ ಕೋಲ್ಡ್ ಮಾತ್ರ ಸರಿಯಾಗಿದೆ ರೀ. ಏನು ತಣ್ಣ ಗಾಳಿ ಗೊತ್ತಾ, ಸಿಕ್ಕಾಪಟ್ಟೆ ಥಂಡಿ ಇದೆ. ನೀವು ಅದೇ ಫುಲ್ ಡಿಸೆಂಬರ್ ಮೇಲೆ ಅಂದರೆ ಜಾನ್ವರಿ ಆ ಟೈಮಲ್ಲಿ ಬಂದರೆ ಇಲ್ಲೂ ಕೂಡ ಚಂಗು ಲೇಕ್ ಹತ್ರ ಕೂಡ ನೀವು ಫುಲ್ ಸ್ನೋ ಕವರ್ಡ್ ಆ ಕಡೆ ಮೌಂಟೈನ್ಸ್ನ ನೋಡ್ಬೋದು. ಈಗ ಇಲ್ಲಿ ಸ್ನೋ ಇಲ್ಲ, ನತೋಲಾ ಹತ್ರ ಮಾತ್ರ ಫುಲ್ ಸ್ನೋ ನೋಡಿದ್ರಲ್ಲ. ಅಲ್ಲ 200% ಹೇಳ್ತೀನಿ, ನನ್ನ ಕ್ಯಾಮ್ರಾ 10 to 20% ಕೂಡ ನ್ಯಾಯ ಮಾಡ್ತಿಲ್ಲ ಇಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ತಿರೋ ಸುಂದರನ. ನಿಜವಾಗ್ಲೂ ನಾವು ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದರ ಅನುಭೂತಿ ಡಿಫ್ರೆಂಟ್ ಲೆವೆಲ್ನಲ್ಲಿರುತ್ತೆ. ಇನ್ನು ನಾನು ಫಸ್ಟೇ ಹೇಳ್ದಂಗೆ ಈ ಈಸ್ಟ್ ಸಿಕ್ಕಿಂ ಟ್ರಿಪ್ 1 ಡೇ ಟ್ರಿಪ್ ನೀವು ಪ್ರೈವೇಟಾಗಿ ನೀವೇ ಪರ್ಸ್ನಲ್ಲಾಗಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಯಾವುದಾದ್ರೂ ಟ್ರಾವೆಲ್ ಏಜೆಂಟ್ ಮೂಲಕ ಮಾಡೋದೇ ಬೆಸ್ಟ್. ಬಿಕಾಸ್ ಎಲ್ಲ ಬೇಕಾಗಿರೋಂಥ ಪರ್ಮಿಟ್ಗಳನ್ನು ಅವರು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತಾರೆ. ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ ಗೊತ್ತಾಗುತ್ತೆ. ಮೋಡಗಳು ನಮ್ಮ ಕೆಳಗಡೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ಸ್ವರ್ಗ ಅಂತಾನೆ ಅನ್ಬೋದು. ಚೆನ್ನಾಗಿ ಇನ್ನು ನೀವು ನಾರ್ತ್ ಸಿಕ್ಕಿಂ ಟ್ರಾವೆಲ್ ಮಾಡಬೇಕು ಅಂತಂದರೆ, ಲಾಚುಂಗ್ ಅಥವಾ ಲಾಚೆನ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಡೀಟೇಲ್ಸ್ ಎಲ್ಲ ನನ್ನ ಹಿಂದಿನ ವಿಡಿಯೋದಲ್ಲಿದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡೋದನ್ನು ಮಿಸ್ ಮಾಡಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.